ತಮ್ಮ ಹೆಸರು ಸರ್? ನಮ್ಮ ಹೆಸರು ಮುರಳಿ ಅಂತ ಹೇಳ್ಬಿಟ್ಟು. ಹೇಗಿದ್ದೀರಿ? ಆರಾಮಿದ್ದೀರಿ? ಆರಾಮಿದೀವಿ ಸರ್. ಕೋಲಾರ ಆರಾಮಿದ್ಯಾ? ಕೋಲಾರ ತುಂಬಾ ಆರಾಮಾಗಿದೆ. ಹೌದಾ? ಹೌದು. ಕೂಲ್ ಕೋಲಾರ ಕೂಲ್ ಆಗಿದೆ. ಹೌದು. ಯಾಕೆ ಹೆಂಗೆ ಅಂತ ಹೇಳಿದ್ರೆ ಜನ ಹಿಂದೆ ನಡೆದಿದ್ದ ಸರ್ಕಾರಕ್ಕೆ ಮತ್ತೆ ಇವಾಗೆ ಯಾವ ಹೋಲಿಕೆ ಮಾಡ್ತಾರೆ. ಅದರಿಂದ ಅವ್ರು ಕೂಲ್ ಆಗಿದ್ದಾರೆ. ಜನಕ್ಕೆ ಏನ್ ಬೇಕೋ ನೀಡ್ ಏನಿದೆ ಜನಕ್ಕೆ ಅದು ಸಿಗ್ತಾ ಇದೆ. ಅದಕ್ಕೆ ಜನ ಇವಾಗ ಕೂಲ್ ಆಗಿದ್ದಾರೆ. ಏನೇನ್ ಸರ್ ಅಂತ ಏನೇನ್ ಬೆಳವಣಿಗೆಗಳಾಗಿದ್ದಾವೆ, ಕೆಲಸಗಳಾಗಿದ್ದಾವೆ ಸರ್? ಬಡವ್ರಿಗೆ ಏನ್ ಬೇಕೋ ಅದು ಮೇಜರ್ ಆಗಿ ಸರ್ಕಾರ ಬರ ತಕ್ಷಣ ಬಡವ್ರಿಗೆ ಬೇಕಾಗಿರೋಂಥ ಎಲ್ಲ 4 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅಲ್ಲಿ ಮೊದಲನೇದಾಗಿ ಜನ ತೃಪ್ತಿ ತಂದಿದೆ. ಬಡವ್ರಿಗೆ ಯಾವುದೇ ಸರ್ಕಾರ ಮೊದಲು ಶ್ರೀಮಂತರಿಗಿಂತ ಬಡವರಿಗೆ ಆದ್ಯತೆ ಕೊಡಬೇಕು. ಅದನ್ನ ನಮ್ಮ ಮನೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸರ್ಕಾರ ಅದನ್ನು ಕೊಟ್ಟಿದೆ ಮೊದಲನೇದಾಗಿ. ಅದು ಎಸ್ಪೆಷಲಿ ಕೋಲಾರ್ಗೆ ಹೇಳ್ಬೇಕಾದ್ರೆ ಅದು ಕೋಲಾರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪಿದೆ. ಇದು ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಾಗಿ ಮೈನಾರಿಟಿ ಮತ್ತೆ ಬ್ಯಾಕ್ವರ್ಡ್ ಹಿಂದುಳಿದೊಳಗೆ ಎಲ್ಲ ಕಮಿಟಿಗಳು ಕೂಡ ಅದನ್ನ ಫಲಾನುಭವಿಗಳಿದ್ದಾರೆ. ಅದರಿಂದ ಇವರು ಜನ ಖುಷಿ ತಂದಿದೆ ಈ ಸರ್ಕಾರ. ಅದೇ ರೀತಿಯಾಗಿ MLA ಕೂಡ 0% ಕರಪ್ಷನ್ ಇರುವಂತ MLA. ಅದು ಈ ಜನಕ್ಕೆ ಮೇಜರ್ ಆಗಿ ಖುಷಿ ತಂದಿದೆ. ಯಾವುದೇ ಆಫೀಸರ್ ಹತ್ರ ಅದು ಗೊತ್ತಾಗಿದೆಯಾ ಜನರಿಗೆ? ಈಗ ಆಲ್ರೆಡಿ ಗೊತ್ತಾಗಿದೆ. ಈಗ ಜನಗಳಿಗೆ ಅಂದ್ರೆ ನಮ್ಮ ಪಾರ್ಟಿಯವ್ರು ಬೇಡ, ನೀವು ಬೇರೆ ಪಾರ್ಟಿಯವ್ರನ್ನ ಕೇಳಿ ಈಗ MLA ಯಾವ ತರ ಇದ್ದಾರೆ ಅಂತ ಹೇಳ್ಬಿಟ್ಟು. ಬೇರೆ 100 ಹೇಳ್ಬೋದು ವಿರೋಧವಾಗಿ, ಬಟ್ ಈ ವಿಚಾರದಲ್ಲಿ ನಾನ್ ಕರಪ್ಟಿವ್ MLA ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಅವರು ಈಗ ಮೊದಲೇದಾಗಿ ಹೆಸರು ತಗೊಂಡಿದ್ದಾರೆ. ಈಗ ನಾನ್ ಕರಪ್ಟಿವ್ MLA ಅಂತ ಬಂದಾಗ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಹೌದು ಸರ್. ಈಗ ನಿರೀಕ್ಷೆ ಜವಾಬ್ದಾರಿ ಕೂಡ ಜಾಸ್ತಿ ಸರ್. ಈಗ ಒಂದು ರೋಡ್ ತಗೊಳ್ಳಿ ಸರ್. ಈಗ ನಾವು ಕರಪ್ಟ್ ಮಾಡಿದ್ರೆ ರೋಡ್ ಯಾವ ತರ ಕ್ವಾಲಿಟಿ ಇರ್ತದೆ, ನಾನ್ ಕರಪ್ಷನ್ ಇದ್ರೆ ರೋಡ್ ಯಾವ ತರ ಇರ್ತದೆ ನಿಮ್ಗೆ ಗೊತ್ತು, ನೀವು ಮೀಡಿಯಾದಲ್ಲಿ ಇರೋದ್ರಿಂದ. ಆದ್ರಿಂದ ಈಗ ಬೇರೆ ಎಲ್ಲ ರೀತಿ ಅಷ್ಟೇ. ಈಗ ಟ್ರಾನ್ಸ್ಫರ್ಸ್ ವಿಚಾರ ಇರ್ಬೋದು, ಎಲ್ಲದ ಬೇರೆ ತರ ಏನೇನೋ ನಡೀಬೋದು. ಬಟ್ ಈ MLA ಆ ತರ ಯಾವುದೇ ರೀತಿ ಆ ತರ ನಡ್ಕೊಳ್ಳೋಂಥವ್ರಲ್ಲ. ಅವರು ಏನೇ ಇದ್ರೆ ಅವ್ರಿಗೆ ನಿನ್ಗೆ ಏನಾರ ಅನುಕೂಲ ಬೇಕೋ ಅವ್ರು ಮಾಡ್ತಾರೆ. ಕೈಯಿಂದ ಆದಷ್ಟು ಸಹಕಾರ ಮಾಡ್ತಾರೆ. ಬೇರೆ ಏನಾನ ಆಗ್ಲಿ ಅವ್ರ ಕೈಯಿಂದ ಅವ್ರ ಮನೆಯಿಂದ ತಂದು ದುಡ್ಡು ಅವ್ರ ಜನಕ್ಕೆ ಸಹಾಯ ಮಾಡ್ತಾರೆ. ಅವ್ರಿಗೆ ಒಂದು ಕಾಯಿಲೆ ಇರ್ಬೋದು, ಮತ್ತೆ ಅವ್ರ ಮನೆಯಿಂದ ಏನಾದ್ರು ಹಾಸ್ಪಿಟಲ್ ಸಮಸ್ಯೆ ಇರ್ಬೋದು, ಮನೆ ಕಾರ್ಯಕ್ರಮ ಮದುವೆ ಇರ್ಬೋದು, ಇಲ್ಲ ಅವರು ಏನೋ ದೇವಸ್ಥಾನ ಕಟ್ಟೋದಿರ್ಬೋದು, ಮತ್ತೆ ಚರ್ಚ್ ಕಟ್ಟೋದಿರ್ಬೋದು, ಮಸೀದಿಗಳು, ಎಲ್ಲಾ ಜನಾಂಗಕ್ಕೂ ಅವ್ರ ಕಡೆಯಿಂದ ಹಿಂದೆ ಮುಳುಬಾಗ್ಲಲ್ಲಾಗಿತ್ತು. ಈ ಕೋಲಾರದಲ್ಲಿ ಅವರಿಂದ ಸಹಕಾರ ಆಗ್ತಾ ಇದೆ. ಇನ್ನು ಏನೆಲ್ಲ ನಿರೀಕ್ಷೆಗಳಿದಾವೆ ಈ ಶಾಸಕರಿಂದ? ಇನ್ನು ಏನೆಲ್ಲ ಹೊಸ ಕೆಲಸಗಳನ್ನ ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್? ಈಗಾಗಲೇ ಮೇಜರ್ ಆಗಿ ನಾವು ಅಭಿವೃದ್ಧಿಗೆ ಹೋಲಿಸಿದ್ರೆ ಹಿಂದೆ ಈ ಸರ್ಕಾರದಲ್ಲಿ ನಾವು ರೋಡ್ಸ್ಗೆ ಅಷ್ಟು ನಿರೀಕ್ಷೆ ಇಟ್ಕೊಳಕ್ಕಾಗಿಲ್ಲ. ಈಗಾಗಲೇ ನಮ್ಮ ಶಾಸಕರು 100 ಕೋಟಿ ಅನುದಾನ ತಂದು ಈಗ ಆಲ್ರೆಡಿ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದ್ದಾರೆ. ಈಗ ಆಲ್ರೆಡಿ AW ಅವರೆಲ್ಲ ಬಂದಿದ್ದಾರೆ ಅದನ್ನೇ ಮಾತಾಡೋದಕ್ಕೆ. ಟೆಂಡರ್ ಪ್ರೊಸೆಸ್ ಅಲ್ಲಿ 100 ಕೋಟಿ ರೂರಲ್ ರೋಡ್ಸ್ಗೆ. ಅದು ಬಿಟ್ಟು ರಿಂಗ್ ರೋಡ್ಗೆ ಸುಮಾರು 200 ರಿಂದ 250 ಕೋಟಿ ಬಜೆಟ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ 100 ಕೋಟಿ ಆಲ್ರೆಡಿ ರಿಲೀಸ್ ಆಗಿದೆ. ಈಗೆಲ್ಲ ಅದನ್ನು DPR ಕಳಿಸಿದ್ದಾರೆ. ಅದು ಲ್ಯಾಂಡ್ ಅಕ್ವಜಿಷನ್ ಅದು ಅದೆಲ್ಲ ಕೆಲಸ ನಡೀತಾ ಇದೆ. ಇದನ್ನು ಬೇಕಾದ್ರೆ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅದು ಆಲ್ರೆಡಿ ನಿಮ್ಮ ಮೀಡಿಯಾಗಳಲ್ಲೂ ಬಂದಿದೆ, ಎಲ್ಲ ಗೊತ್ತಿರೋ ವಿಚಾರನೇ. ಬಟ್ ಅದರಿಂದ ಜನಗಳು ತೃಪ್ತಿಯಾಗಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಬೇರೆ ಸಮಸ್ಯೆ ಇದೆ ಅಂತೇಳಿ ನೀವು ಬೇರೆಯವ್ರನ್ನೇ ತಿಳ್ಕೊಬೇಕು. ನಮ್ಗೆ ಗೊತ್ತಿರೋದು ನಾವು ನಿಮ್ಗೆ ಹೇಳಿದ್ವಿ. ಮತ್ತೆ ಹಾಸ್ಪಿಟ್ಲು ನರಸಾಪುರಕ್ಕೆ ಹಾಸ್ಪಿಟ್ಲು ಒಂದು ಬಂದಿದೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ರೆಡಿ ಆಗ್ತಾ ಇದೆ. ಕೋಲಾರ ಹಾಸ್ಪಿಟ್ಲ್ ಕೂಡ ಮೇಲ್ದರ್ಜೆಗೆ ಏರಿಸಿದೆ. ಅದು ಒಂದು 10 ರಿಂದ 15 ಕೋಟಿ ಅದು ಕೂಡ ಕೆಲಸ ನಡೀತಾ ಇದೆ. ಒಕ್ಲೇರಿ ಹಾಸ್ಪಿಟ್ಲ್ ಇದೆ ರೂರಲ್ ಭಾಗದಲ್ಲಿ. ಒಕ್ಲೇರಿ ಹಾಸ್ಪಿಟ್ಲ್ ಅದು ಮೇಲ್ದರ್ಜೆಗೆ ಅದು ಕೂಡ ನಮ್ಮ ದಿನೇಶ್ ಗುಂಡೂರು ಸಾಹೇಬ್ರ ಹತ್ರ ಕೊಟ್ಟು ಅದನ್ನು ಕೂಡ ಮಾತಾಡಿದ್ದಾರೆ. ಇನ್ನು ಮಿಗ್ಲಿದ್ದ ಎಲ್ಲ ಕೆಲಸ ನಡೀತಾ ಇದೆ ಸರ್. ಕೂಗಳತೆ ದೂರದಲ್ಲೇ ರಾಜಧಾನಿ ಬೆಂಗಳೂರು ಇದೆ. ಹೌದು. ಆದ್ರೂ ಕೆಲವೊಂದಕ್ಕೆ ಅನಿವಾರ್ಯವಾಗಿ ಅಯ್ಯೋ ಬೆಂಗಳೂರು ಕೂಗಳತೆಯಲ್ಲಿ ಇದ್ರೂ ಕೂಡ ಇಲ್ಲೇ ಇದ್ರೆ ಚೆನ್ನಾಗಿತ್ತು ಅಂತ ಇದ್ರೆ ಯಾವ ವಿಚಾರಕ್ಕೆ ನೀವು ಹೇಳ್ತೀರಿ ಸರ್? ಈಗ ನಮ್ಗೆ ಇಲ್ಲೇ ಇರ್ಬೇಕಾಯ್ತು ಅಂದ್ರೆ ಹಾಸ್ಪಿಟ್ಲ್ ಒಂದಕ್ಕೆ ಬೇಕು ಸರ್. ಹಾಸ್ಪಿಟ್ಲ್ ನಾವು ಹೋಗ್ಬೇಕು, ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಇಲ್ಲಿರೋರು ಮಣಿಪಾಲ್ ಹುಡುಕ್ತಾ ಇದ್ರು. ದೊಡ್ಡ ಹಾಸ್ಪಿಟ್ಲು ಇಲ್ಲ ವಿಕ್ಟೋರಿಯಾ, ಮಣಿಪಾಲು, ಇದನ್ನೆಲ್ಲ ವಿಕ್ರಮ್ ಹಾಸ್ಪಿಟ್ಲ್ ಇವೆಲ್ಲ ಹುಡುಕ್ತಾ ಇದ್ರು. ಈಗ ನಾವು ಟ್ರಾಫಿಕ್ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟಿಗೆ ನೀವು ಆಂಬುಲೆನ್ಸ್ ಅಲ್ಲಿ ಹೋದ್ರೂ ಹೋಗ್ಬಿಟ್ಟಿಗೆ 2 ಅವರ್ ತಗೊಂಡ್ಬಿಡ್ತಾ ಇತ್ತು. ಈಗ ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲ್ ಆದ್ರೆ ಈಗ ಆಲ್ರೆಡಿ ವೇಮಗಲ್ಲಲ್ಲಿ ಒಂದು ಪ್ರೈವೇಟ್ ಆಗ್ತಾ ಇದೆ. ಇಲ್ಲಿ ಈಗ ನಮ್ಮ SNR ಮೇಲ್ದರ್ಜೆಗೆ ಆಲ್ರೆಡಿ ಮೆಡಿಕಲ್ ಕಾಲೇಜ್ ಇದೆ. ಗೌರ್ಮೆಂಟ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆದರೆ ಬಡ ಜನಕ್ಕೆ ಅನುಕೂಲ ಆಗ್ತದೆ. ಅದಿದ್ರೆ ನಮಗೆ ಬೆಂಗಳೂರು ಇದ್ದಂಗೆ. ಇನ್ನೆಲ್ಲ ಸವಲತ್ತುಗಳು ಇಲ್ಲಿದೆ. ಆಲ್ರೆಡಿ ಲ್ಯಾಂಡ್ ವ್ಯಾಲ್ಯೂ ರಿಂಗ್ ರೋಡ್ಸ್ ಬರ್ತಾ ಇರೋದ್ರಿಂದ ಮತ್ತೆ ಎಕ್ಸ್ಪ್ರೆಸ್ ಕಾರಿಡಾರ್ ಬರೋ ಲ್ಯಾಂಡ್ ವ್ಯಾಲ್ಯೂಸ್ ಎಲ್ಲ ಇಗ್ತಾ ಇದೆ. ಇಂಡಸ್ಟ್ರಿಯಲ್ ಆಲ್ರೆಡಿ ಬಂದಿದೆ. ಇಂಡಸ್ಟ್ರಿಯಲಿಸ್ಟ್ ಕೂಡ MLAs ಮತ್ತೆ MLCs ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅದು ಮೇಜರ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ಲಿರೋ ಲೋಕಲ್ ಅವ್ರಿಗೆ ಜನಕ್ಕೆ ಕೆಲಸ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಮೊನ್ನೆ ಕೂಡ CM ಅವ್ರ ಹತ್ರ ಮಾತಾಡಿ ಕೂಡ ಅದು ಕೂಡ ನಡೀತಾ ಇದೆ. ಈಗ ನಿಮಗೆ ಕನ್ನಡದವ್ರಿಗೆ ಕೆಲಸ ಸಿಗ್ಬೇಕಂತ ಅದ್ರ ಕೂಡ ಇವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನೀರಿಗೆ ಸಂಬಂಧಪಟ್ಟ ಹಾಗೆ ಕೋಲಾರದ ಜನತೆ ಎಷ್ಟು ಖುಷಿಯಲ್ಲಿದ್ದಾರೆ ಸರ್? ನೀರಿದು ಏನಿತ್ತಂದ್ರೆ ಹಿಂದೆ ಮೊದಲು ರೈತರಿಗೆ ದೊಡ್ಡ ಸಮಸ್ಯೆ ಆಗಿದ್ದು ನೀರು. 2000 ಅಡಿಗೆ ನೀರು ಹೋಗ್ತಾ ಇತ್ತು. ಈಗ ನಮ್ಮ ಹಿಂದಿನ ಸರ್ಕಾರದಲ್ಲಿ, ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದೇ ವರ್ಷದಲ್ಲಿ DPR ಮಾಡಿ KC ವ್ಯಾಲಿನ ತಂದರು. KC ವ್ಯಾಲಿ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರಾಗಿರ್ಬೋದು, ಹಿಂದೆ ಇದ್ದ ಮಂತ್ರಿಗಳಾಗಿರ್ಬೋದು, ಶಾಸಕರೆಲ್ಲ ಒಗ್ಗೂಡ್ಕೊಂಡು ಅದನ್ನು ತಂದಿದ್ರಿಂದ ಇವತ್ತು ಪ್ರತಿ ರೈತರಿಗೆ 300 ರಿಂದ 400 ಅಡಿಗೆ ನೀರು ಸಿಗ್ತಾ ಇದೆ.
ಬೋರ್ವೆಲ್ ರೀಚಾರ್ಜ್ ಆಗಿ ನೀರು ಸಿಗ್ತಾ ಇದೆ. ಅದು ಕುಡಿಯೋದಕ್ಕಲ್ಲ ಯೂಸ್ ಮಾಡ್ತಾ ಇರೋದು. ಬೇರೆ ವಿರೋಧ ಪಕ್ಷದವರು ಬೇರೆ ಬೇರೆ ಥರ ಹೇಳ್ತಾ ಇದೆ. ಅದನ್ನ ಯಾವ ಜನ ನೀವು ತಪ್ಪು ತಿಳ್ಕೊಂತಾರೆ. ಅದು ಪ್ಯೂರ್ಲಿ ಅದನ್ನು ರೈತರಿಗೆ ಕೃಷಿಗೆ ಯೂಸ್ ಮಾಡೋಕ್ಕೆ ಅದನ್ನು ಯಾವುದು ಬೋರ್ಗಳು ಯೂಸ್ ಮಾಡ್ಕೊಳಕ್ಕೆ ಅದನ್ನು ಮಾಡಿರೋದು. ಅದರಿಂದ ತುಂಬ ಸಂತೋಷ ಆಗಿದ್ದಾರೆ. ಇವತ್ತು ತರಕಾರಿ ಇರ್ಬೋದು, ಹಾಲು ಇರ್ಬೋದು, ಮತ್ತು ರೇಷ್ಮೆ ಇರ್ಬೋದು, ಲಾಸ್ಟ್ 5 years ಹೋಲಿಸಿದ್ರೆ ಇವತ್ತು 10 to 15%, ಒಂದು 30% ರೈಸ್ ಆಗಿದೆ. ಹಾಲು ನಮ್ದು 11 ಲಕ್ಷ ಬರ್ತಾಯಿತ್ತು, ಇವಾಗ 14 ಲಕ್ಷ ಲೀಟ್ರ್ ಬರ್ತಾ ಇದೆ. ರೇಷ್ಮೆ ಕೂಡ ಅತಿ ಹೆಚ್ಚಾಗಿ ಬರ್ತಾ ಇದೆ. ಅದು ಬಿಟ್ಟು ಟೊಮೆಟೊ ಕೂಡ ನಿಮ್ಗೆ ಗೊತ್ತಿರ್ಬೋದು, ಟೊಮೆಟೊ ಹಾಕಕ್ಕೆ ಜಾಗ ಕೂಡ ಸಾಕಾಗ್ತಲ್ಲ, ಅಷ್ಟು ಟೊಮೆಟೊ ಕೂಡ ಬರ್ತಾ ಇದೆ. ರೈತರು ಯಥೇಚ್ಛವಾಗಿ ಅದನ್ನೆಲ್ಲ ಬೆಳೀತಾ ಇದ್ದಾರೆ, ಅಂದರೆ ನೀರು ಸಿಗ್ತಾ ಇದೆ ಬೇರೆ. ಓಕೆ, ನೀವು ಶಾಸಕರ ಸಂಪರ್ಕದಲ್ಲೂ ಇರ್ತೀರಿ, ಜನಸಂಪರ್ಕದಲ್ಲೂ ಇರ್ತೀರಿ. ಹೀಗಾಗಿ ಸಾಮಾನ್ಯ ಜನರನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಶಾಸಕರಿಗೆ ಏನು ಮನವಿ ಮಾಡ್ಕೊಳ್ತೀವಿ ಸರ್? ಶಾಸಕರು ಸಾಮಾನ್ಯ ಜನರಿಗೆ ಏನು ಹೇಳ್ಬೇಕು ಸರ್? ಅದ್ರಿಗೆ ಏನು ಹೇಳ್ಬೇಕು? ಸಾಮಾನ್ಯ ಜನರಿಗೆ ಸಿಗ್ತಾ ಇದಾರೆ, ಶಾಸಕರು ಸಿಗ್ತಾ ಇದ್ದಾರೆ, ಅವ್ರ ಸಮಸ್ಯೆ ಆಲಿಸ್ತಾ ಇದ್ದಾರೆ. ಈಗ ಬರ್ತಾರೆ, ಈಗ ಮಧ್ಯಾಹ್ನ 2 ಗಂಟೆವರೆಗೆ ಬರ್ತಾರೆ. ನಿನ್ನೆ ಎದ್ದು ಸೆಷನ್ ಅವರಲ್ಲಿ ಇದ್ರು. ಈಗ ಬರ್ತಾರೆ, ಅವರು ಎಲ್ಲರದ್ದು ಸಮಸ್ಯೆ ಆಲಿಸ್ಬಿಟ್ಟು ಪ್ರತಿಯೊಬ್ಬರದ್ದು ಮಾತಾಡ್ಬಿಟ್ಟು ಕಳಿಸ್ತಾರೆ. ಮೊನ್ನೆ ಪ್ರತಿ ತಿಂಗಳ ಜನಸ್ಪಂದನ ಇಟ್ಕೊಂಡಿದ್ರು. ಮೊನ್ನೆ ಲಾಸ್ಟ್ ವಾರ ಕೂಡ ಸುಮಾರು ಒಂದು 2,000 to 3,000 ಜನ ಅರ್ಜಿ ಕೊಟ್ಟು ಪ್ರತಿ ಜನರು ಸಮಸ್ಯೆ ಆಲಿಸಿದ್ದಾರೆ. ಅದನ್ನು ಬಿಟ್ಟು ಈಗ ನನಗೆ ಸಮಸ್ಯೆ ರೋಗ ಬಂದಿದೆ ಅಂದರೆ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಹಾಸ್ಪಿಟ್ಲ್ ನಮ್ಮ ಮನೆಗೆ ಬರುವಂಥ ಇನ್ನೂ ಪರಿಸ್ಥಿತಿ ಕ್ರಿಯೇಟ್ ಆಗಿಲ್ಲ. ಈಗ ನಾನು ಬಂದು MLA ಹತ್ರ ಸಮಸ್ಯೆ ಹೇಳಿದ್ರೆ ತಾನೇ ನಿನಗೆ ಪರಿಹಾರ ಕೊಡೋದು. ಜನ ಹೇಳ್ತಾರೆ ಅದೆಲ್ಲ ಬರ್ಬೇಕಂದ್ರೆ ಇನ್ನು ಆ ಥರ ನಮ್ಮ ಸಿಸ್ಟಮ್ ಕ್ರಿಯೇಟ್ ಆಗಿಲ್ಲ. ಅದಾದ ಮಗು ಹತ್ರ 100% ಹಾಳು ಕೊಡ್ತಾರೆ. MLA ಹತ್ರಕ್ಕೆ ಬಂದು ಸಮಸ್ಯೆ ಹೇಳಿದ್ರೆ 101% ಅವ್ರು ತೀರಿಸ್ತಾರೆ. ಅದು ನಂಬಿಕೆ ನಮಗಿದೆ, ಸಿಗ್ತಾರೆ. ಅದು ನಂಬಿಕೆ ಕೂಡ ಜನಕ್ಕಿದೆ. ಅದು ಜನ ಅದನ್ನ ಅವ್ರು ಬಂದು ಸಮಸ್ಯೆ ಹೇಳಿ ಅದರಿಂದ ಅನುಕೂಲ ತಗೊಂಡ್ರು ಸುಮಾರು ಜನ ಇದ್ದಾರೆ. ಅದನ್ನ ನೀವು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ನೀವು ಥ್ಯಾಂಕ್ ಯು. ಓಕೆ, ಬರೀ ಶಾಸಕರಿಗೆ ಮಾತ್ರ ವಿಷನ್ ಇದ್ರೆ ಸಾಕಾಗಲ್ಲ, ಜನರಿಗೂ ಕೂಡ ಇರಬೇಕು. ಆ ನಿರೀಕ್ಷೆಗಳಿರ್ಬೇಕು, ಆ ಹಸಿವೆ ಇರಬೇಕು. ಹಸಿವೆ ಇಲ್ಲದೆ ಎಂತ ಊಟ ಬಡಿಸಿದ್ರು ಕೂಡ ಸಾಕಾಗಲ್ಲ. ಹಾಗಾಗಿ ಜನರ ಪರವಾಗಿ ಏನು ಹೇಳ್ತೀರಿ ತಾವು? ಸರ್, ಜನರು ಕೂಡ ಇದ್ದಾರೆ ಸರ್. ಜನರು ಕೂಡ ಕನಸು ಕಾಣ್ತಾ ಇದ್ದಾರೆ. ಈ ಥರ MLA ಬೇಕಿತ್ತು ಅಂತ ಕನಸು ಕಂಡಿದ್ರು. ಈಗ ಸಿಕ್ಕಿದ್ದಾರೆ. ಬಂದು ಇನ್ನೂ 1 ವರ್ಷ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಕನಸನ್ನ ನೆರವೇರಿಸುವಂಥ ಕೆಲಸ MLA ಅವ್ರು ಮಾಡ್ತಾರೆ ಸರ್. ಈ ಕ್ಷೇತ್ರದವರಲ್ಲ, ಹೊಸ ಶಾಸಕರು ಅನ್ನೋ ಭಾವನೆ ಇದೆಯಾ ಜನರಿಗೆ? ಇಲ್ಲ ಸರ್, ಆ ಥರ ಏನಿಲ್ಲ. ಮುಂಚೆ ಇತ್ತೇನೋ, ಬಟ್ ಈಗ ಆ ಥರ ಇಲ್ಲ. ಜನ ಎಲ್ಲ MLA ಅವ್ರ ಜೊತೆ ಹೊಂದ್ಕೊಂಡಿದ್ದಾರೆ ಸರ್. ಅದು ಸ್ಟಾರ್ಟಿಂಗಲ್ಲಿ ತೊಂದರೆ ಇತ್ತೇನೋ, ಬಟ್ ಈಗ ಆ ಥರ ಏನೂ ಕಾಣಿಸ್ತಾ ಇಲ್ಲ. ಈಗೆಲ್ಲ ನಾರ್ಮಲ್ ಆಗಿದೆ ಸರ್. ಪ್ರಮುಖವಾಗಿ ಹಾಸ್ಪಿಟಲ್ ಬೇಡಿಕೆ ಇಲ್ಲಿ ಕ್ಷೇತ್ರದ ಜನತೆ. ಹೌದು ಸರ್. ಅದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಬಂದಾಗ ಅವರು ಕೂಡ ಹೇಳಿದ್ದಾರೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 1000 ಬೆಡ್ ಇರೋದನ್ನ ಮಾಡ್ತೀರಿ ಅಂತ ಹೇಳಿದ್ದಾರೆ. ಮತ್ತು ಟೊಮೊಟೊ ಎಸ್ಪೆಷಲಿ ಅದು ಇಲ್ಲಿ ತುಂಬ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದನ್ನು ಮಾಡ್ತೀರಿ ಅಂತ ಹೇಳಿದ್ದಾರೆ. ಮತ್ತು ರಿಂಗ್ ರೋಡು ಅದು ಮೇಜರ್ ಆಗಿ ಅದು ಮಾಡೋದಕ್ಕೆಲ್ಲ DPR ಆಗಿದೆ, ಮಾಡ್ತಾರೆ ಸರ್. ಇನ್ನು ಎಲ್ಲ ಒಳ್ಳೆ ಅನುದಾನ ತಂದಿದ್ದಾರೆ. ಇನ್ನು ಅಭಿವೃದ್ಧಿ ಕೆಲಸಗಳು ಆಗ್ತವೆ ಸರ್. ಓಕೆ, ನಾನ್ ಕರಪ್ಟಿವ್ ಅನ್ನೋದು ಒಬ್ಬ ಶಾಸಕನಿಗೆ ಇರಬೇಕಾದಂತ ಒಂದು ಅರ್ಹತೆ. ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಎಲ್ಲರೂ ಮಾಡಬೇಕು, ಯಾವುದೇ ಕ್ಷೇತ್ರದಲ್ಲಿ ಇದ್ರು, ಮಾಧ್ಯಮ ಇರ್ಬೋದು, ರಾಜಕಾರಣ ಇರ್ಬೋದು, ಇನ್ನು ಯಾವುದೇ ಕ್ಷೇತ್ರ ಇರ್ಬೋದು. ನಿಮ್ಮ ಶಾಸಕರ ಬಗ್ಗೆ ಇದನ್ನು ಹೊರತುಪಡಿಸಿ ಏನು ವಿಶೇಷತೆ ಅಂತ ಅಂತೀರಿ? ಏನು ಸ್ಪೆಷಲ್ ಅನ್ಸುತ್ತೆ ನಿಮ್ಮ ಶಾಸಕರು? ಅದನ್ನ ಭ್ರಷ್ಟಾಚಾರ ರಹಿತನೇ ಒಂದು ದೊಡ್ಡ ವಿಶೇಷವಾದಂತ ಇದಂತ ಹೇಳ್ಬೋದು ಸರ್. ಅದೇ ಮುಖ್ಯವಾಗಿರುವಂಥದ್ದು. ಅದಿದ್ರೇನೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಬಟ್ ಇವ್ರು ಅದೇ ಒಂದು ನಮಗೆ ಮೇಜರ್ ಇಂಪ್ಯಾಕ್ಟ್ ಇಲ್ಲಿ ಆಗುತ್ತೆ ಸರ್. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯುತ್ತೆ. 100% ನಡೆಯುತ್ತೆ ಸರ್. ಅದರಲ್ಲೇನು ಅನುಮಾನನೇ ಇಲ್ಲ. ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀರಿ ಸರ್? ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ನಮ್ಮ ಹೊಸ ಇಂಡಸ್ಟ್ರಿಯಲ್ ಹೊಸ ಕಂಪ್ನಿಗಳೆಲ್ಲ ಬರ್ತಾ ಇದೆ. ಮತ್ತೆ ಅಕ್ವಿಸಿಷನ್ ಆಗಿದೆ. ಸೊ ಆಗ್ತಾ ಇದೆ ಸರ್. ಓಕೆ, ಇಲ್ಲಿ ಜನ ಕೂಡ ಖುಷಿಯಾಗಿದ್ದಾರೆ. ಹೌದೌದು. ಈಗ ವೆಸ್ಟರ್ನ್ ಕಂಪ್ನಿ ಬಂದ ಟಾಟಾ ಅವರು ತಗೊಂಡ್ರು. ಅಲ್ಲಿ ಸುಮಾರು ಒಂದು 30,000 ಜನ ಕೆಲಸ ಮಾಡ್ತಾರೆ. ಇನ್ನು ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಮಹೇಂದ್ರ ಏರೋಸ್ಪೇಸ್ ಇದೆ, ಮತ್ತು ಹೋಂಡಾ ಫ್ಯಾಕ್ಟ್ರಿ ಇದೆ. ಸೊ ಜಿಲ್ಲೆಯಲ್ಲಿ ಏನು ತೊಂದರೆ ಇಲ್ಲ ಸರ್. ಅದು ಉದ್ಯೋಗ ಕರೆಕ್ಟ್. ಎಂಥ ಒಳ್ಳೆ ಬ್ಯಾಟ್ಸ್ಮನ್ ಇದ್ರು ಆಡೋಕೆ ಓವರ್ಗಳಿರ್ಬೇಕು ಅಲ್ವೇ? ಖಜಾನೆಯಲ್ಲಿ ಎಲ್ಲ ಚೆನ್ನಾಗಿದೆ ಅನ್ಸುತ್ತಾ ಪ್ರೆಸೆಂಟ್ ಗೌರ್ಮೆಂಟ್ ಪ್ರಕಾರ? ಹೌದೌದು ಸರ್, ಚೆನ್ನಾಗಿದೆ. ಜನರು ಸುಭಿಕ್ಷವಾಗಿದ್ದಾರೆ. ಇದು ಮೇನ್ಲಿ ನಾನು ಹೇಳ್ಬೇಕಂತಂದ್ರೆ ಇದು ಬಡವರ ಪರವಾಗಿ ಇರೋಂಥ ಸರ್ಕಾರ. ಇದು ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬ ಅತಿ ಕೆಳಮಟ್ಟದಲ್ಲಿ ಬಡವರಿಗೆ 2,000 ರೂಪಾಯಿ ತುಂಬ ಅನುಕೂಲ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಅದು ಒಂದು ಅನುಕೂಲ ಆಗ್ತದೆ. ಬಸ್ಸಲ್ಲಿ ಓಡಾಡೋದು ಇದೆಲ್ಲ ತುಂಬ ಅನುಕೂಲ ಆಗ್ತದೆ. ಅಕ್ಕಿ ಕೊಡೋದು ಅನುಕೂಲನೇ ಸರ್ ಬಡವರಿಗೆ. ಈ ಎಲ್ಲ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ಬರ್ತಾ ಇದೆ ಸರ್.
ಓಕೆ, ಈ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಬೇರೆ ಕೆಲಸಗಳಿಗೆ ಏನಾದರೂ ಕುಂಠಿತ ಆಗಿದೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಈ ಕ್ಷೇತ್ರದ ಮತದಾರರಾಗಿ ನೀವೇನು ಹೇಳ್ತೀರಿ? ಅವ್ರು ವಿರೋಧ ಪಕ್ಷರು ವಿರೋಧ ಮಾಡೋದಕ್ಕೋಸ್ಕರ ಇರೋದು ಸರ್. ಅವ್ರು ಮಾಡ್ತಾರೆ, ಅದಕ್ಕೇನು ಕಿಮ್ಮತ್ತಿಲ್ಲ. ಬಟ್ ವಿರೋಧಿ ಕೆಲಸಗಳು ಮಾಡ್ತಾರೆ. ವಾಸ್ತವ ಬೇರೆ ಇದೆ ಅಂತ. ವಾಸ್ತವ ಬೇರೆ ಇದೆ ಸರ್. ಅವರ ವಿರೋಧ ಮಾಡೋದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಬಟ್ ಅದ ವಾಸ್ತವ ಅಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಬಡವರಿಗೆ ಹಸಿವು ಮುಕ್ತ ರಾಜ್ಯ ಮಾಡಬೇಕಂತ ಏನು ಸಿದ್ದರಾಮಯ್ಯ ಅವ್ರು ಕನ್ಸ್ಕೊಂಡಿದ್ರು, ಅದು ನಿಜವಾಗ್ಲೂ ಅವರ ಆಸೆ ನೆರವೇರಿದೆ ಸರ್. ಅದು ತುಂಬ ಒಂದು ಒಳ್ಳೆ ಯೋಚನೆ ಮಾಡಿದ್ದಾರೆ ಅಂತ ನಾವು ಅನ್ಸುತ್ತೆ. ಇಲ್ಲಿ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಜನರು ಯಾವ ನಮ್ಮ MLA ನಮ್ಮ ಕಿತ್ತೂರು ಮಂಜಣ್ಣ MLA ಆಗಿದ್ದ ತಕ್ಷಣ ಫಸ್ಟ್ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಂತೇಳಿ ಎಲ್ಲೆಲ್ಲಿ ಸ್ಕೂಲುಗಳು ರಿಪೇರಿ ಇತ್ತು ಅದನ್ನೆಲ್ಲ ಓಡಾಡಿ, ಆಮೇಲೆ ಎಲ್ಲ ಶಿಕ್ಷಕರನ್ನ ಕರೆದು BO ಅವರನ್ನೆಲ್ಲ ಮೀಟಿಂಗ್ ಮಾಡಿ ಅದನ್ನೆಲ್ಲ ಮಾಡೋಂಥ ಕೆಲಸ ಮಾಡಿದ್ದಾರೆ ಸರ್. ನಾವು ನೋಡಿದ್ದೀವಿ, ನಮ್ಮ ಕಣ್ಣು ಮುಂದೆ ಇದು ನಡೆದಿರೋಂಥದ್ದು ಇದು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.